ಪಂಚಾಯಿತಿ ನ್ಯಾಯ ತೀರ್ಮಾನ ಅಂತ ಅವ್ವ ಹೋಗೆ ನಾವೆಲ್ಲರೂ ಕಷ್ಟಪಡೋ ಹಾಗಾಯ್ತು. ಮತ್ತೆ ನಮ್ಮ ಅಕ್ಕನ ಜೀವನನೂ ಹಾಗಾಗಬಾರ್ದು ಅಂತಾನೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಅಂದರೆ ಅತ್ತೆ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನನ್ನ ಮಾತನ್ನ ಹೇಗೇಗೋ ತಿರ್ಚಿ ಹೇಳಬೇಡ. ನಾನು ಹೇಳ್ತಿರೋದು ಇಷ್ಟೇ, ನನಗೆ ಪಂಚಾಯಿತಿ ಮೇಲೆ ನಂಬಿಕೆ ಇಲ್ಲ. ಈ ವಿಷಯಗಳಿಗಂತಾನೆ ಕೋರ್ಟು ಕಾನೂನು ಪೊಲೀಸ್ ಸ್ಟೇಷನು ಅಂತೆಲ್ಲ ಮಾಡಿರೋದು. ಸಾಕು. ಈ ಪೊಲೀಸ್ನವರಿಂದ ಕೋರ್ಟಿಂದ ಎಲ್ಲ ನ್ಯಾಯ ಸಿಗಂಗಿದ್ರೆ ಜನ ನನ್ನ ಹುಡಿಕೊಂಡು ನ್ಯಾಯ ಕೊಡಿಸಿ ಅಂತ ಪಂಚಾಯತಿಗೆ ಯಾಕೆ ಬರ್ತಿದ್ರು? ಈ ಟೇಸನ್ನು ಕೋರ್ಟು ಕಾನೂನು ಇದ್ರಾಗ ಸರಿಯಾಗಿ ಕೆಲಸ ಆಯ್ತಿಲ್ಲ, ನ್ಯಾಯ ಸಿಗ್ತಿಲ್ಲ ಅಂತಲೇ. ಏ ಕಂಟಿ, ನೀನೇನ್ರಿಗೆ ಹೇಳ, ಕಾದು ಕೊಡ ಅಂತ ನ್ಯಾಯ ನನ್ನ ಪ್ರಕಾರ ನ್ಯಾಯನೇ ಅಲ್ಲ. ಯಾವ ನಾನು ತಪ್ಪು ಮಾಡಿದ ಮರುಕ್ಷಣನೇ ಅವನಿಗೆ ಶಿಕ್ಷೆ ಕೊಟ್ಟು ಇನ್ನೊಂದು ಕಿತ ತಪ್ಪು ಬಗ್ಗೆ ಅವ್ನು ಯೋಚನೆ ಮಾಡೋಕ್ಕೂ ಅವ್ನು ಗುಂಡ್ಗೆನಾಗೆ ದಿಗ್ಲು ಉಟ್ಕೋಬೇಕು, ಹಂಗ ಮಾಡಬೇಕು. ಅದು ಈ ಬಂಗಾರಮ್ಮ ನ್ಯಾಯ. ಆ ಲೆಕ್ಕದಲ್ಲಿ ನೋಡಿದ್ರೆ ನಮ್ಮ ಅಪ್ಪಯ್ಯ ಅನ್ಸ್ಕೊಂಡಿರೋ ಆ ಗೋಪಾಲ ಮತ್ತು ರಾಜಿ ಅವ್ರಿಗೆ ಬದುಕೋ ಅರ್ಹತೆನೇ ಇರಬಾರ್ದಿತ್ತು. ಆದರೂ ಅಷ್ಟು ವರ್ಷ ಖುಷಿಯಾಗಿ ಒಟ್ಟಿಗೆ ಸಂಸಾರ ಮಾಡಲಿಲ್ವಾ? ಆಗೆಲ್ಲಿ ಹೋಗಿತ್ತು ನ್ಯಾಯ? ಅತ್ತೆ ಹೇಳಿದಕ್ಕೆಲ್ಲ ಎದುರುತ್ರ ಕೊಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ? ಅತ್ತೆ, ನಿಮ್ಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ. ಆದರೆ ಆ ಕೌಸಲ್ಯ ಮಾಡಿರೋ ಕೆಟ್ಟ ಕೆಲಸಕ್ಕೆ ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು, ಆಗಲಿ ಅಂತ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದೆ ಅಷ್ಟೇ. ನಾನು ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿ ತಪ್ಪೇನೂ ಇಲ್ಲ. ಇನ್ನು ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ನಂಗೆ ಆಸಕ್ತಿ ಇಲ್ಲ. ಬನೀಶ್, ನೋಡಿದ್ರತ್ತೆ ಹೇಗೆ ಮಾತಾಡ್ತಾಳೆ ಅಂತ. ಈ ಮಾವ ಕೂಡ ಅವಳ ಮಾತೇ ನಂಬ್ತಾರೆ. ಮಾವಯ್ಯ, ಅದು ನಾನು ಎಲ್ಲನೂ ಕೇಳಿಸ್ಕೊಂಡೆ ಬಂಗಾರ. ಒಂದು ರೀತಿ ಸ್ನೇಹ ಹೇಳ್ದಂಗೆ ಯೋಚನೆ ಮಾಡಿದರೆ ಕಾನೂನು ರೀತಿ ಶಿಕ್ಷೆ ಆಗೋದೇ ಒಳ್ಳೇದಲ್ವೇ? ನಾನೇ ಕೊಪ್ಪು ಅವಳು ಸಮಾಧಾನ ಮಾಡೋಕ್ಕೆ ನಾನು ತರಕಾರಿ ತರಂಗಾಯ್ತು. ಇದು ನೋಡೋರು ಸಮಾಧಾನ ಪಟ್ಕೊಂಡ್ರೆ ನಾಳೆಯಿಂದ ಮುತ್ತುಗೆ ಬಿಡೋದು ತರಕಾರಿ ತಗೊಂಬಂದು ಜವಾಬ್ದಾರಿ ಕೇಳಿತೇನೆ. ಹತ್ತೀರಿ 7 ಮನೆ ಕಡೆ ಯಾಕೆ ಬಂದೆ? ಹೊಸಿ ದೂರ ಆದರೂ ಹಂಗೆ ಹೋಗ್ಬಿಟ್ಟಿದ್ರಾಗಿರು. ಬಡ್ಡಿ ಮಗ ಕಾಳಿಯಿಂದ ನೆನ್ನೆ ಕುಡಿಯೋಂಗಾಯ್ತಲ್ಲ, ಕರೆದು ಹೋಗಿಯೋವರೆಗೂ ನಂಗೆ ಸಮಾಧಾನ ಇರೋಕ್ಕಿಲ್ಲ. ಹಲೋ, ಹೇಳು ಬಾಬಾ. ಕಾಳೆ, ಎಲ್ಲ ಇದೆಯಾ? ಯಾಕೆ? ಎಲ್ಲಿದೆಯಾ ಅಂದೆ. ಮನೆನಾಗೆ. ನಾನು ಮನೆಯಿಂದ ಹೊರಗಿವ್ನೆ, ಬಾ. ಓ, ನಾನು ನೋಡೋಕ್ಕೆ ಮನೆಗಂಟೆ ಬಂದಿದ್ಯಾ? ಬಂದೆ ಇರು. ಬಾಬು, ನೀನು ಎಲ್ಲಿ ಇನ್ಮ್ಯಾಕ್ ನನ್ನ ತಾವು ಮಾತಾಡೋಕ್ಕಿಲ್ಲ ಅಂತ ಭಯ ಬಿದ್ದುಬಿಟ್ಟಿದ್ದೆ. ಮಾತಾಡೋದಷ್ಟೇ ಅಲ್ಲ, ಇನ್ಮೇಲೆ ಮುಖನೂ ತೋರಿಸ್ಬೇಡ ಅಂತ ಹೇಳ್ಬಿಟ್ಟು ಹೋಗಿ ಬಂದೆ. ತಗೊಳ್ಳ, ಇದೊಳ್ಳೆ ಕಥೆ ಆಯ್ತಲ್ಲ. ಮಾತಾಡ್ಬೇಕು ಬಾ ಅಂತ ಕರೆದ್ಬಿಟ್ಟು ಈ ಮುಖ ತೋರಿಸ್ಬೇಡ ಅಂತಂದ್ರೆ ನನ್ನ ತಲೆನೆಲ್ಲಾದರೂ ಅಡಾಯಿ ಕೊಡ್ಬೇಕಾಯ್ತದ? ಏಯ್, ನಿನ್ನೆ ನೀನು ಮಾಡಿದ ಕೆಲಸದಿಂದ ರಾತ್ರಿ ಮನೆಯಿಂದ ಆಚೆ ಮಕ್ಕಳಂಗಾಯ್ತು. ಅವಳು ನಿನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ಲಾ? ನಿನ್ನ ಮಕನೇ ನೋಡಬಾರ್ದು ಅಂತಿದ್ದೆ, ಇವಳು ಬೇರೆ ಬಂದು ನೋಡೋ. ನೆನ್ನೆ ನಿನ್ನ ಜೊತೆ ಬಂದೆ ಅನ್ನೋ ಸಾದ್ರ ತಗೊಂಡು ಇವತ್ತು ಬರಬೇಡ, ಬರ್ತೀನಿ ನಾನು. ಯೋ, ನಿಂತ್ಕಳಯ್ಯ. ನಾನ್ ನಿನ್ನ ರಾಜನಂಗ್ ನೋಡ್ಕೊಂತ ಇದ್ರು ಅವಳ ಮನೆನಾಗೆ ಆಳಂಗ್ ಬಿದ್ದಿದ್ಯಲ್ಲಯ್ಯ. ನಾಚಿಕೆ ಆಗಕ್ಕಿಲ್ವ ನಿನ್ಗೆ? ನಾನು ಅಲ್ಲೇನು ಆಳಂಗಿಲ್ಲ. ಇಲ್ಲಿ ಇನ್ನು ನಿನ್ನ ಮನೆಯಾಗೆ ರೇಷ್ಮೆ ಡ್ರೆಸ್ ಹಾಕೊಂಡ್ರು ಆಳಂಗಿದ್ದೆ. ಅಲ್ಲಿ ಮೆಸ್ನ ಕೆಲಸ ಮಾಡ್ಕೊಂಡು ಮನೆ ಯಜಮಾನನ ಥರ ಇವನಿ. ಏನು ಯಜಮಾನನ? ಯಜಮಾನ ಅಂತೆ? ಹೇ, ತಟ್ಟೆ ತೊಳೆ
ತೊಳೆಯೋ ಕೆಲ್ಸಕ್ಕೆ ಕಾಸಿಲ್ದೆ ಆಳನ್ ಮಡಿಕೊಂಡವಳವಳು. ಹೋಗಿ ಹೋಗಿ ಅಂತೋಳ್ಗೆ ಚಿನ್ನದ ಬಳೆ ಕೊಡ್ಸಿದ್ಯಲ್ಲ, ಬುದ್ಧಿಗೆ ಏನ್ ಹೇಳ್ಬೇಕು? ಬಾಳೆನಾರು ಕೊಡಿಸ್ತೀನಿ, ಬಾಗ್ಲೇನಾರು ಕೊಡಿಸ್ತೀನಿ, ನಿಂಗ್ಯಾಕೆ? ಏ ನಿಂತ್ಕ ಬಾಬು, ನನ್ನ ಮೇಲೆ ಕೋಪನ ಯಾಕೆ ಅಕ್ಕನ ಮ್ಯಾಗ ತೋರಿಸಿದ್ಯಾ? ಸಂಜೆ ಮ್ಯಾಗ ಸಿಗು, ಕುತ್ಕೊಂಡು ಮಾತಾಡೋಣ. ಕೈಗೆ ಸಿಕ್ಕಿದ್ ತಗೊಂಡು ಬಾರಿಸ್ಬಿಡ್ತೀನಿ ಆ ಕಡೆ ತಲೆ ಹಾಕಿದ್ರೆ. ಯೋ, ಯಾವತ್ತಿದ್ರು ನಿನ್ಗೆ ಈ ಮನೆನೇ ಗತಿ. ಸಂದಾಗ ಗೆಪ್ತಿ ಮಾಡಿಕ. ಅಂತ ಪರಿಸ್ಥಿತಿ ಬಂದ್ರೆ ಒಂದು ಕ್ವಾರ್ಟರ್ ತಗೊಂಡು ಅದಕ್ಕೆ ಹಿಸ ಬೆರೆಸಿ ಕೂಡ ಸತ್ತೋಯ್ತೀನಿ ಹೊರತಾಗಿ ನಿಂತವಂತೂ ಬರೋಕ್ಕಿಲ್ಲ. ಏ ಬಾಬು ಬಾಬು, ನಿಂತ್ಕ, ಒಳಗೆ ಬರಬೇಡ ನೀನು. ಸಾನೆ ಮೋಸ ಕಣಮ್ಮೆ, ನಾನು ನೀಟಾಗಿ ಸ್ನಾನ ಮಾಡ್ಕೊಂಡು ಬಂದೀನಿ. ಏನು ತಾನ ಮಾಡ್ಕೊಂಬಂದಿರೋದು ನೀನು? ರಾತ್ರಿ ಪೀನ ಬತಾರೆ ಎದ್ದು ತಾನ. ಇನ್ಮೇಲೆ ನಾವು ಮುಟ್ಟೋದು ಇಲ್ಲ ಬಿಡು. ಅಳಿಯಂದ್ರೆ ಕರ್ಕೊಂಡು ಹೋಗಿದ್ದೆ, ಅವ್ರಿಗೂ ಕುಡಿಸ್ಬಿಟ್ಟು ಹೆಂಗೆ? ಅವನ ಜೊತೆ ನಾನು ಯಾಕೆ ಕುಡಿಲಿ? ಮರ್ವಾದೆ. ಹಾಂ, ಹೆಂಡ್ತಿನ ಬಿಟ್ಟವ್ರಿಗೆಲ್ಲ ಮರವಾದ ಕೊಡ್ತಾ ಕೂತ್ಕೋತಾರೆ. ನೀನು ನನ್ನ ಬುಟ್ಟ ಮ್ಯಾಕು ನಾನು ನಿನ್ನ ಗಂಡ ಅಂತಲೇ ಅನ್ಕೊಂಡಿದ್ದಿದ್ದು. ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ನೀನು ಇಲ್ಲಿರ್ತಿದ್ದ? ನಿನ್ನನ್ನು ಒಳಗೆ ಬಿಟ್ಕೊಂಡಿರೋದು ನೀನು ಮಾಡಿದ ತೆಪ್ಪನೆಲ್ಲ ಕ್ಷಮಿಸಿ ನಿನ್ನ ಜೊತೆ ನಾನು ತಿರ್ಗಾ ಜೀವನ ಮಾಡಬೇಕು ಅಂತಲ್ಲ. ನಿಂಗೆ ಯಾವುದೂ ಆಸರೆನೇ ಇರಲಿಲ್ವಲ್ಲ, ಅದಕ್ಕೆ ಪುಟ್ಟಕ್ಕನ ಗಂಡ ಬೀದಿಲ್ ಬಿದ್ದವನೆ ಅಂತ ಕೇಳಿಸ್ಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ. ಅಂದ್ರೆ ನೀ ಹೇಳ್ತಾ ಇರೋದು ನನ್ನ ಮ್ಯಾಕೆ ನಿಂಗೆ ಆಚೆಗೆ ನಡಿ ನೀನು. ನೀನ್ ಮಾಡ್ರ ತೆಪ್ಪನ ನಾನೀಗ ಕ್ಷಮಿಸ್ಬಿಟ್ರೆ ಅದೇ ರೂಢಿ ಆಗ್ಬಿಡ್ತದೆ. ನಿನ್ ಬುದ್ಧಿ ಬರೋ ಗಂಟ ಮನೆ ಒಳಗೆ ಬರಬೇಡ. ಪರವಾಗಿಲ್ವೇ? ನಮ್ಮ ಅವ್ವನೂ ಖಡಕ್ಕಾಗೆ ಮಾತಾಡ್ತಿದ್ದಾಳೆ. ಅವ್ವ, ಈಗಲಾದರೂ ಯಾರನ್ನ ಎಲ್ಲಿಡಬೇಕು ಅನ್ನೋದು ಅರ್ಥ ಮಾಡಿಕೊಂಡು ನಿರ್ಧಾರ ಮಾಡು. ಏಯ್ ಬಾರೆ ನೀನು ಒಳಕ್ಕೆ. ಯಾರನ್ನ ಕೇಳಿ ಕೌಸಲ್ಯ ಅವ್ರ ಮೇಲೆ ದೂರು ಕೊಟ್ಟೆ ನೀನು? ಬಾಯ್ ಬಿಡು, ನೀನೇ ದೂರು ಕೊಟ್ಟಿರೋದು ಅಂತ ನಂಗೆ ಗೊತ್ತು. ಅವ್ವ, ನಾನು ಈ ವಿಷಯನ ನಿಂಗೆ ನೆನ್ನೆನೇ ಹೇಳಬೇಕು ಅಂದ್ಕೊಂಡೆ, ಆದರೆ ನೀನು ನನ್ನ ಜೊತೆ ಮಾತಾಡೋಕ್ಕೆ ತಯಾರಿರಲಿಲ್ಲ. ಇವಳ ಜೊತೆಯಾಗಿ ನೀನು ಹೋಗಿದ್ದಲ್ಲಪ್ಪ, ನೀನು ಹೇಳ್ಬೋದಾಗಿತ್ತಲ್ಲ. ನಾನು ಏಟು ಹೇಳಿದ್ರು ಮಿಸ್ ಕೇಳಿಲ್ಲವ. ಕಂಪ್ಲೇಂಟ್ ಕೊಟ್ಟಿದ್ದು ಒಳ್ಳೇದೇ ಆಯಿತು ಬಿಡವ್ವ. ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ ಮೊದಲು ಕಂಪ್ಲೇಂಟ್ ಕೊಟ್ಟಿರೋದು ನಾವು ಅಂತ ಆಗುತ್ತೆ. ಅಯ್ಯೋ, ಇನ್ನು ಏನ್ ಆಗ್ಬೇಕು ಅಂತ ಹೇಳ್ತಿದ್ಯೆ? ಬಿಡ್ತು ಅನ್ನೋ. ಅಯ್ಯೋ ದೇವ್ರೇ, ನನಗೆ ಎಂತ ಮಕ್ಳು ಹುಟ್ಬಿಟ್ಟವ್ರಪ್ಪ, ಒಬ್ರು ಒಂದು ಮಾತು ಕೇಳಕ್ಕಿಲ್ವೇ? ಎಲ್ಲ ಈ ವಯಿಂದ ಬುದ್ಧಿ. ಅವ್ವ, ನೀನು ಬಯೋದಿದ್ರೆ ನೇರವಾಗಿ ಬೈ, ಯಾರ್ಯಾರನ್ನೂ ಕಂಪೇರ್ ಮಾಡ್ಬಿಟ್ಟು ಬೈಬೇಡ. ಅವ ನಿಮ್ಗೆ ಹೇಳ್ದಿರ ಮಿಸ್ ದೂರ ಕೊಟ್ಟಿದ್ದು ತೆಪ್ಪೆಯ. ನಿಮ್ಮ ನನ್ನ ಮಾತು ಕೇಳಬೇಕಿತ್ತು, ಆದರೆ ಒಳ್ಳೆಯವ್ರ ಮ್ಯಾಕೆ ಏನು ದೂರ ಕೊಟ್ಟಿಲ್ವಲ್ಲವ? ಅದೇ ಮತ್ತೆ ಇದಕ್ಕೆಲ್ಲ ಒಂದೇ ಪರಿಹಾರ. ನನ್ನ ತಂಗಿಯವನಿಗಾಗಿದ್ದೆ, ಈಗ ಸಹನವ್ರಿಗೂ ಆಗೈತೆ. ಎಲ್ಲನೂ ಬಿಟ್ಟು ಅವನೇ ನಂಬ್ಕೊಂಬಂದವ್ರನ್ನ ಬಿಟ್ಕೊಟ್ಟು ಮಾತಾಡೋಕ್ಕೆ ಅದು ಹೆಂಗೆ ಮನ್ಸು ಬರ್ತೈತೆ? ಯಾರೇನೇ ಅಂದ್ರೂ ಗಂಡ ಅದನ್ನು ಹೆಂಡತಿ ಪಕ್ಕನೇ ನಿಲ್ಲಬೇಕು. ಹೌದು ಹೌದು, ನೀವೇನೋ ಬಾರಿ ನಿಮ್ಮ ಅವ್ವನ ವಿರುದ್ಧ ಮಾತಾಡೋ ಹಾಗೆ. ಹೇಯ್, ಅಲ್ಲವ, ಹೇಳ್ದೆ ಅಷ್ಟೆ. ಅದು ನ್ಯಾಯ ಯಾರ ಕಡೆಗೈತೆ ಅಂತ ಒಂದು ಗೀತ ಆಳ್ದು ತೂಗೋದು ಸರಿ, ಆದರೆ ನ್ಯಾಯ ಯಾರ ಕಡೆಗೈತೋ ಅವ್ರ ಕಡೆನೇ ನಿಲ್ಲಬೇಕು. ನಾನು ನೋಡ್ತೀನಿ ನೀವು ಹೇಗೆ ನಿಲ್ತೀರ. ಇಲ್ಲಿ ನೋಡು, ನಿಂಗೆ ನಿಮ್ಮ ಅಕ್ಕನೂ ಭಾವನೂ ಒಂದಾಗಬೇಕು ಅಂತ ಇತ್ತೋ ಇಲ್ಲೋ? ಖಂಡಿತವಾಗ್ಲೂ ಅವ್ವ, ಇದೆಂಥ ಪ್ರಶ್ನೆ? ಆ ಆಸೆ ಇದ್ದಿದ್ರೆ ನೀನು ದೂರ ಕೊಡ್ತಿರ್ಲಿಲ್ಲ. ಅದಕ್ಕೆ ಅಂತ ತಪ್ಪು ಮಾಡಿದವ್ರನ್ನ ಹಾಗೆ ಬಿಟ್ಬಿಡೋಕ್ಕಾಗತ್ತ ಅವ್ವ? ಸಹನಾಕ, ನೀನೇ ಹೇಳು, ನಾನು ಮಾಡಿ ನಿನಗೆ ತಪ್ಪು ಅನ್ಸತ್ತಾ? ನಂಗೆ ಆ ಮನೆ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಬಿಟ್ಬಿಡು ಸ್ನೇಹ. ಸಹನಾ, ಈಟೊಂದು ಕೈ ಆದರೆ ಹೆಂಗೆ?
ನಿಮ್ಮ ಅತ್ತೆದು ತೆಪ್ಪೆಯ ದೊಡ್ಡ ತೆಪ್ಪು. ಆದರೆ ಅಳಿ ಅಂದ್ರು ಅವ್ರ ಪರವಾಗಿರುವಾಗ ನಮ್ಮ ಕೆಲಸ ಏನೋ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅವ್ವ ಅದಕ್ಕೆ ಅವ್ರ ತಯಾರಿ ಇಲ್ಲ ಅವ್ವ. ಹಿಂಗೆ ಮಾತಾಡಿದ್ರೆ ಹೆಂಗೆ? ಈಗ ನೀನೇ ತಕ್ಕ ಸಿರಿ ಏನಾದರೂ ನನ್ನ ಮ್ಯಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ರೆ ನೀನು ತಿರುಗಿ ಅವನ ಹತ್ರ ಮಾತಾಡ್ತೀಯಾ? ನಾನು ಇನ್ನೇನು ಮಾತಾಡೋಕ್ಕಿಲ್ಲ, ನಿಮಗೆ ತಿಳಿದಂಗೆ ಮಾಡ್ಕೊಳ್ಳಿ. ಎಸೋ ಸಾನ ತಗೋ ಮಾತಾಡಿ. ನೀವೇನು ತೆಪ್ಪು ಮಾಡಿದ್ರಂತ ಅವ್ವ ಬೈತಿದ್ದಿತ್ತು. ಹಂಗಾದ್ರೆ ಅವ್ವ ಏನು ತೆಪ್ಪು ಮಾಡಿಲ್ಲ. ಅಕ್ಕ, ನಾವೆಲ್ಲ ಈಗ ಏನೇ ಹೇಳಿದ್ರು ನಿನ್ನ ಮನಸ್ಸನ್ನ ಕೇಳೋ ಪರಿಸ್ಥಿತಿಲಿಲ್ಲ ಅಂತ ನಂಗೆ ಅರ್ಥ ಆಗತ್ತೆ. ಆದರೂ ಅವ್ವ ಹೇಳೋ ಮಾತಲ್ಲೂ ನ್ಯಾಯ ಇದೆ. ನಾನು ಕೂಡ ಅವ್ವ ಸುಮ್ಮನೆ ಬೇಜಾರು ಮಾಡ್ಕೋತಿದ್ದಾಳೆ ಅಂತ ಅನ್ಕೊಂಡೆ. ಆದರೆ ನೀನೇ ಯೋಚನೆ ಮಾಡು, ಇದಕ್ಕೆಲ್ಲ ಈಗಿರೋದು ಒಂದೇ ಪರಿಹಾರ. ನೀನು ಮತ್ತೆ ಬಾವ ಮಾತಾಡಲೇಬೇಕು. ನೀನು ಕೋಪ ಇದೆ, ಅದನ್ನ ಹಾಗೆ ಇಟ್ಕೋ, ಬಿಟ್ಕೊಡ್ಬೇಡ. ಆದರೆ ಒಂದ್ಸಲ ಬಾವಂಗೆ ಸಿಚುವೇಶನ್ನ ಕರೆಕ್ಟಾಗಿ ಅರ್ಥ ಮಾಡಿಸು. ನಾವು ಎಲ್ಲ ಸೇರಿ ಮಾತಾಡ್ತೀವಿ. ಈಗ ನೀನು ನಿರ್ಧಾರ ಮಾಡಬೇಕಕ್ಕ, ನೀನು ಮನ್ಸು ಮಾಡಬೇಕು. ಅಮ್ಮ ಒಳ್ಳೆ ಅಳಿಯಂದ್ರೆ ಬೇಗ ಕರ್ಕೊಂಡೋಗೋ ನಮ್ಮನ್ನ ಇಲ್ಲಿಂದ. ಅಮ್ಮ ಸಮಾಧಾನ ಮಾಡ್ಕೊಳ್ಳಿಮ್ಮ. ಅವಳೇನೋ ಕಂಪ್ಲೇಂಟ್ ಕೊಟ್ಲು ಅಂತ ಇವ್ರು ನಮ್ಮನ್ನ ಇಲ್ಲಿ ಕರ್ಕೊಂಬಂದು ಕೂರಿಸಿದ್ದಾರೆ. ಹೌದು ಮುರಳಿ, ಇವ್ರು ಏನು ಪ್ರಶ್ನೆ ಕೇಳಿದ್ರು ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ. ಇನ್ಸ್ಪೆಕ್ಟರ್, ಏಕಾಏಕಿ ನೀವು ಈ ಥರ ಅರೆಸ್ಟ್ ಮಾಡೋ ಹಾಗಿಲ್ಲ. ಸಹನಾ ಅವ್ರ ಪರವಾಗಿ ಇನ್ಯಾರೋ ಕೊಟ್ಟಿರೋ ಕಂಪ್ಲೇಂಟ್ಗೆ ಅದು ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ನೀವು? ಕಾನೂನು ಬಗ್ಗೆ ತುಂಬ ತಿಳ್ಕೊಂಡು ಮಾತಾಡ್ಬೇಕು ರೀ. ರೀ ಸುಕುಮಾರ್, ನಿಮ್ಗೇನಾದ್ರು ತೊಂದರೆ ಕೊಟ್ವಾ? ಇಲ್ಲ ಸರ್. ಅವ್ರು ಹೇಳೋದು ನೋಡಿದ್ರೇ ಗೊತ್ತಾಗ್ತದೆ ಸರ್. ಪೊಲೀಸ್ ಅಂದರೆ ಭಯ ಪಡಿಸೋದೇ ನಿಮ್ಮ ಕೆಲಸ ಅಲ್ಲ. ನೀವು ಲೆಕ್ಚರ್ ಅಲ್ವೇನ್ರಿ? ಪಾಠ ಹೇಳ್ಕೊಡೋ ಗುರುಗಳು ಅಂತ ಸಮಾಧಾನವಾಗಿ ಮಾತಾಡ್ತಾ ಇದ್ದೀನಿ ನೋಡಿ. ನಾವು ಇವಾಗ ಸಹನಾ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಸ್ಟೇಟ್ಮೆಂಟ್ ತೊಗೊಂಡು ಬರ್ತೀವಿ, ಆಮೇಲೆ ನಿಮಗೆ ಉತ್ತರ ಕೊಡ್ತೀವಿ. ರೀ ಕಾನ್ಸ್ಟೇಬಲ್, ಗಾಡಿ ತೆಗೀರಿ. ರೀ ರೇಖವ್ರೆ ಬಂದ್ರಿ. ಮುರಳಿ, ಸಹನಾ ಅಂತೂ ನನ್ನ ಬಗ್ಗೆ ಒಳ್ಳೇದು ಹೇಳಲ್ಲ ಕಣೋ. ಈ ಇನ್ಸ್ಪೆಕ್ಟ್ರು ಮಾತಾಡಿದ್ದು ನೋಡಿದ್ರೆ ನನಗೆ ಯಾಕೋ ತುಂಬ ಭಯ ಆಗ್ತದೆ. ಅವಳು ನಿನ್ನ ಹತ್ರನೇ ಹೇಗೆ ಮಾತಾಡಿದಾಳೆ ಅಂದರೆ ಇವ್ರ ಹತ್ರ ಇನ್ನು ಹೆಂಗೆ ಮಾತಾಡಿರ್ಬೋದು, ನೀನೇ ಯೋಚನೆ ಮಾಡೋ. ಹೌದು ಮುರಳಿ, ನನಗೂ ಹಾಗೆ ಅನ್ನಿಸ್ತಿದೆ. ಮಾಡೋದಿದ್ರೆ ಏನಾದರೂ ಬೇಗ ಮಾಡು. ನೀವೇನು ಹೆದರ್ಕೋಬೇಡಿ, ನಾನು ಈಗಲೇ ಸಹನಾ ಅವ್ರ ಮನೆಗೆ ಹೋಗಿ ಮಾತಾಡ್ತೀನಿ. ನಿನ್ನ ಮಾತು ಕೇಳ್ತಲೆ ಅನ್ಸುತ್ತೇನೋ. ನನ್ನ ಮಾತು ಕೇಳದೇ ಇದ್ರು ಕೊನೆ ಪಕ್ಷ ಅತ್ತೆ ಮಾತಾದರೂ ಕೇಳ್ತಾಳೆ. ಸರಿ, ನಾನು ಈಗಲೇ ಹೊರಡ್ತೀನಿ. ಬಾಬಾ, ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡಿ. ಸರಿ. ಅಳಿಯಂದ್ರೆ ರಾತ್ರಿ ಎಲ್ಲ ನೀವು ಇಲ್ಲೇ ಇದ್ದೀರಾ, ನೀವು ಮನೆಗೆ ಹೋಗ್ಬಿಟ್ಟು ಬನ್ನಿ. ಅಷ್ಟೇ, ಪುಟ್ಟಮ್ಮಿ ನನ್ನ ಮನೆ ಒಳಗೆ ಕರೀಕಿಲ್ಲ. ಅಲ್ಲ ಮವಯ್ಯ, ಅವಂಗೆ ಇಷ್ಟ ಆಗದಿರೋ ಕೆಲಸ ನೀನು ಯಾಕೆ ಮಾಡಬೇಕು? ನಾನು ಬೇಕು ಅಂತೇನು. ಯಾಕೆ ಮವಯ್ಯ ಸುಮ್ಕಾಗ್ಬಿಟ್ಟೆ? ಅಳಿ ಅಂದರೆ ಅಲ್ಲಿ ನೋಡಿ, ಇವ್ರು ಯಾಕೆ ಬರ್ತಾವ್ರೆ? ಅವ್ವ ನಾನು ಹೋಗಿ ಬರ್ತೀನಿ. ಅಕ್ಕ, ನಾನು ಹೇಳಿದ ನೆನಪಿದೆ ತಾನೆ? ತಾವು ನಮ್ಮನೆ ಗಂಟ ಬಂದಿದ್ರಿ,
ಯೋನಿಸ್ಯಾ ಇಲ್ಲಿ ಸಹನಾ ಅಂದ್ರೆ ಯಾರು? ಸಹನಾ ಇವಳೆಯ ಯಾಕೆ? ನೇಹ ಅವರು ಸಹನಾ ಅವ್ರ ಅತ್ತೆ ಕೌಸಲ್ಯ ಅವ್ರ ಮೇಲೆ ವರದಕ್ಷಿಣೆ ಕಿರುಕುಳದ ವಿಷಯವಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಸಹನಾ ಅವ್ರ ಸ್ಟೇಟ್ಮೆಂಟ್ ಬೇಕು. ನೋಡಿ ಸಹನಾ ಅವರೇ, ನಿಮ್ಮ ತಂಗಿ ಕೊಟ್ಟಿರೋ ದೂರಿನ ಮೇಲೆ ನಿಮ್ಮ ಅತ್ತೆ ಕೌಸಲ್ಯ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಈಗ ನೀವು ಬಂದು ನೀವು ಅತ್ತೆ ಮೇಲೆ ಏನು ಸ್ಟೇಟ್ಮೆಂಟ್ ಕೊಡ್ತೀರೋ ಅದ್ರ ಮೇಲೆ ಈ ಕೇಸ್ ನಿಲ್ಲತ್ತೆ. ಅದಕ್ಕೆ ಸ್ಟೇಷನ್ಗೆ ಬಂದು ಒಂದು ಹೇಳಿಕೆ ಕೊಡಬೇಕು. ನೀವೀಗ ನಮ್ಮ ಜೊತೆಲಿ ಬನ್ನಿ. ಸರಿ ನಡೀರಿ. ಅಯ್ಯೋ ತಡಿ 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 ಸ್ವಾಮಿ, ಒಂದು 10 ನಿಮಿಷ ನಮಗೆ ಸಮಯ ಕೊಡಿ. ನಾನು ನನ್ನ ಮಗಳ ಹತ್ರ ಒಸಿ ಮಾತಾಡ್ಬಿಟ್ಟು ಕಳಿಸ್ಕೊಡ್ತೀನಿ. ನಿಮ್ಮ ಸಮಯ ನನಗೆ ಅರ್ಥ ಮಾಡೋಕ್ಕಿಲ್ಲ. ಒಂದು 10 ನಿಮಿಷ. ಸರಿ ಪುಟ್ಟಕ್ಕ ಅವರೇ. ನಿಮ್ಮ ಅತ್ತೆನ ಟೇಸ್ಟನ್ನು ಕರ್ಕೊಂಡೋಗೋರಂತೆ. ನೀನು ಯಾಕವ ಈಟಂದು ಯೋಚನೆ ಮಾಡ್ತಿದ್ಯಾ? ಅವ್ರು ಏಕ್ತೆಗೆ ಅವ್ರು ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ ಸೇರವ್ರೆ. ಅಯ್ಯ ಸಾನಾ, ಹಂಗೆಲ್ಲ ಮಾತಾಡಬಾರ್ದು ಕಣವಿ. ಅಲ್ಲವಾ, ಈಟೆಲ್ಲ ಆದ್ಮ್ಯಾಕೋ ಹಿಂಗೆ ಮಾತಾಡಬಾರ್ದು ಅಂದ್ರೆ ಹೆಂಗೆ ಹೇಳು? ಅಲ್ಲ ಕಣವಿ, ಅವ್ರು ತೆಪ್ಪು ಮಾಡೋರು ಅನ್ನೋದು ನನಗೆ ಗೊತ್ತಾಯ್ತಿದ್ದಂಗೆಯ ಬೀಗ್ತಿ ಅಂತಲೂ ನೋಡಿದ್ರೆ ಅವ್ಳು ಕಪಾಳಕ್ಕೆ ಹೊಡಿಲಿಲ್ವೇ? ಅದಕ್ಕೆಲ್ಲ ಅವರು ಬುದ್ಧಿ ಕಲ್ಕತ್ತಾರೆ ಅನ್ಕೊಂಡಿದ್ಯಾ? ನೋಡವಿ, ಒಳ್ಳೆ ಗುಣ ನಂಬಿಕೆ ಇವೆಲ್ಲ ತಕ್ಷಣಕ್ಕೆ ಬರುವಂಥದ್ದಲ್ಲ. ನಿಮ್ಮ ಅತ್ತೆ ತೆಪ್ಪು ಮಾಡೋರು, ನಾನು ಇಲ್ಲ ಅಂತ ಇಲ್ಲ. ಮುಂದೊಂದು ದಿನ ಸರೋಗ್ಬೋದು ಕಣವ. ಅಲ್ಲವ ನೀನು ಏನವ ಸಹನಾ ಅಕ್ಕಂಗೆ ಆ ಕೌಸಲ್ಯನ ಉಳಿಸು ಅಂತ ಹೇಳ್ಕೊಡ್ತಿದ್ಯಾ? ಏಯ್ ನೀನು ಸುಮ್ಕಿರೆ, ಎಲ್ಲ ನಿನ್ನಿಂದ ಆಯ್ತಾ ಇರೋದು. ಸಂಸಾರ ಅಂದಕ್ಕೆ ದಿನವೂ ಇಂಥ ಒಂದು 100 ವಿಷಯ ಬತ್ತಿರ್ತವೆ, ಹೋಯ್ತಿರ್ತವೆ. ಅದನ್ನೆಲ್ಲ ತೊಗೊಂಡಾಗ ಟೇಷನ್ಗೆ ದೂರ ಕೊಡೋಕ್ಕಾಯ್ತದ? ದಿನವೂ ಹಂಗೆ ಮಾಡ್ಕೊತ ಹೋದ್ರೆ ಊರು ತುಂಬ ಟೇಷನ್ಗಳೇ ಜಾಸ್ತಿ ಆಗ್ಬಿಡ್ತವೆ. ಸಹನಾ, ನೀನು ಇವಳು ಮಾತು ಕೇಳ್ಬೇಡ ಕಣವಿ. ಹೆಂಗನ ಮಾಡಿ ನಿಮ್ಮ ಅತ್ತನ ಬಿಡಿಸ್ಕೊಳ್ಳವ. ಅದಕ್ಕೆ ನನ್ನ ಮನ್ಸು ಒಬ್ಬದೇ ಇದ್ರೆ? ಸಹನಾ, ನಾವು ಮಾಡೋ ಪಾಪ ಪುಣ್ಯದ ಕರ್ಮಗಳಿಗೆ ಕಾನೂನು, ಕಾಜ, ಲೆಕ್ಕಾಚಾರ ಇವ್ಯಾವು ಬೇಕಿಲ್ಲ ಕಣವ. ಎಲ್ಲ ತಾಯಿ ನೋಡ್ಕೊತಾಳೆ ಕಣೆ. ನೋಡ್ಕೊಳ್ಳೋದೇ ಆಗಿದ್ರೆ ಇಷ್ಟು ದಿವಸ ಬೇಕಾಗ್ತಿತ್ತಾ? ಎಲ್ಲ ದೇವ್ರ ಮೇಲೆ ಭಾರ ಹಾಕಿದೆ, ಆದ್ರೂ ಏನು ಪ್ರಯೋಜನ? ಏನೂ ಆಗ್ಲಿಲ್ಲ. ನಮ್ಮ ಪಾಲಕ್ಕೆ ಬಂದಿದ್ದು ಅಂತ ನಮ್ಮ ಕಷ್ಟನ ನಾವೇ ಅನುಭವಿಸ್ಬೇಕು. ಈಗ ಕೌಸಲ್ಯ ಸರ್ತಿ ಅವಳ ಪಾಲಕ್ಕೆ ಬಂದಿದ್ದ ಅವಳು ಅನುಭವಿಸ್ಲಿ ಬಿಡು. ಸಹನಾ, ನೀನು ಅವಳು ಮಾತು ಕೇಳ್ಬೇಡ ಕಣವ. ದಂಡಿಸೋ ಅವಕಾಶ ಇದ್ರು ದಂಡಿಸದೆ ಇರೋದೇ ಸಹನೆ ಅನ್ನೋದು. ಬಿಟ್ಟು ಹೋಗ್ಯವನು ಬೇಕಾದಷ್ಟು ಕಾರಣಗಳಿರ್ತವೆ ಕಣವ. ನನ್ನ ಸಂಸಾರ, ನನ್ನ ಮನೆ ಅಂತ ಸರ್ದೂಗಿಸ್ಕೊಂಡು ಹೋಗೋದೇ ಕಣವ ಸಂಸಾರ ಅನ್ನೋದು. ಕ್ಷಮೆ ಅನ್ನೋದು ಶಾನ ದೊಡ್ಡ ಗುಣ ಕಣವ. ಪುಟ್ಟಕ್ಕ ಟೈಮ್ ಆಯ್ತು, ಸ್ವಲ್ಪ ಬೇಗ ಕಳಿಸಿ. ಬಂದ ಬಂದ. ಸಹನಾ, ನಾನು ಹೇಳಿದ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಒಳ್ಳೆ ನಿರ್ಧಾರ ತಗೊಳ್ಳವ. ಮೇಡಮ್, ಟೈಮ್ ಆಯ್ತು, ಬನ್ನಿ. ಸರ್, ನಾನು ಅಕ್ಕ ಜೊತೆ ಬರ್ಬೋದಲ್ವಾ? ನೀನೇನು ಹೋಗೋದು ಬೇಡ, ನಾನೇ ಹೋಯ್ತೀನಿ. ಅವ್ವ, ನಾನು ಏನು ಮಾತಾಡಲ್ಲ, ಸುಮ್ಮನೆ ಅಕ್ಕ ಜೊತೆ ಹೋಗ್ತೀನಿ, ವಾಪಸ್ ಬರ್ತೀನಿ ಅಷ್ಟೇ. ನಿಮ್ಮನ್ನು ನೀವೇನು ಅನ್ಕೊಂಡಿದ್ದೀರಾ? ನಮ್ಮ ತಾಯಿ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ರಿ ನೀವು? ಹೇಳಕ್ಕೆ ಪಾರ್ಪತ್ಯ ಕೊಟ್ಟಂಗಾಯ್ತು. ಮನೇಲಿ ಇಷ್ಟೆಲ್ಲ ನಡೆದೈತೆ, ಇಲ್ಲಿ ಬಂದ್ಬಿಟ್ಟು ಯಾಕೆ ಕಂಪ್ಲೇಂಟ್ ಕೊಟ್ರಿ ಅಂತ ಪ್ರಶ್ನೆ ಬೇರೆ ಅಂತ. ನಾನು ಮಾತಾಡ್ತಾ ಇರೋದು ಸಹನಾ ಅವ್ರ ಹತ್ರ. ಕೇಳೋದನ್ನ ಸರಿಯಾಗಿ ಕೇಳ್ಬೋದಲ್ವೇ? ತಪ್ಪು ಮಾಡಿದ್ರು ನಿಮ್ಮ ತಾಯಿನ ಜೈಲಲ್ಲಿ ಕೂರಿಸಿದ್ರೆ ಅವಾಗ ಗೊತ್ತಾಗುತ್ತೆ ನಿನಗೆ. ನಮ್ಮವ್ವನ್ನ ಏನಂದೆ? ಅಯ್ಯೋ ಸರಿ,
ಹುಸಿ ಸುಮ್ಕಿರಪ್ಪ ನಿನ್ನ ದಮ್ಮಯ್ಯ ಅಂತೀನಿ. ಯೋನ್ ಹೇಳಿ ಅಂದರೆ ಇದೆಲ್ಲ ಯಾಕೆ ಈಗಾಗಿರೋದೇ ಸಾಕು. ಈಗ ನಿಮಗೆ ಸಮಾಧಾನ ಆಯ್ತಾ? ಅದೆಷ್ಟು ದಿನದಿಂದ ಹೊಂಚಾಗ್ತಿದ್ರಿ ನಮ್ಮನ್ನೆಲ್ಲ ಬೀದಿಗೆ ತರಬೇಕು ಅಂತ. ನಿಮ್ಮ ಅವ್ವ ಟೇಸನ್ನಾಗವ್ರೆ ಅಂತ ಈಗ ನಿಮ್ಮ ಕರ್ಳ್ ಚುರ್ಕಂತ. ಈಗ ಜಾಸ್ತಿ ಮಾತ್ಬೇಡ, ಕೊಟ್ಟಿರೋ ಗಮನನ್ನ ವಾಪಸ್ ತಗೊಳ್ಳಿ. ಏ ನಿಮ್ಮ ಅವ್ವ ನನ್ನ ಮಗಳಿಗೆ ತಿನ್ನು ಅಂದಾಗ ಇಷ್ಟ ಹಾಕಿದಾಗ ನೀನು ಮುಖದಾಗ ಒಂದು ಗೆರೆ ಕಾಣಲಿಲ್ಲ. ಈಗ ಪ್ರೀತಿ ಉಕ್ಕು ಕರಿತಾಯ್ತಾ? ಬರೀ ಇದ್ದೇ ಇದ್ರೆ ಸಾಲ್ದು. ನೋಡಿ, ಕೈ ಇಳಿಸಿ ಬಾವ. ಅವ್ರು ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ನಿಮ್ಮ ತಾಯಿ ನಮ್ಮ ಅಕ್ಕಂಗೆ ಅಷ್ಟೊಂದೆಲ್ಲ ತೊಂದರೆ ಕೊಡ್ಬೇಕಾದ್ರೆ ನೀವೇನಾದ್ರೂ ಒಂದೇ ಸಲ ಈ ತರ ಜೋರಾಗಿ ಅವ್ರ ಹತ್ರ ಮಾತಾಡಿದ್ರೆ ಇದೆಲ್ಲ ನಡೀತಾನೆ ಇರ್ಲಿಲ್ಲ. ನಾನು ಮಾತಾಡ್ತಾ ಇರೋದು ಸಹನ ಹತ್ರ ಮಾತ್ರ. ನೀವಿವಾಗ ಸ್ಟೇಷನಲ್ಲಿ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಸರಿ. ತಕೊಳ್ಳಿಲ್ಲ ಅಂದ್ರೆ? ಇಲ್ಲ ಅಂದ್ರೆ ಈ ಮೂಳ್ಳಿದ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಏಯ್ ಏನೋ ಮಾಡ್ತೀಯಾ? ನಿಲ್ಲಿಸ್ರಿ, ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಮತ್ತೆ ಸ್ಟೇಷನ್ ನಡ್ರಿ. ಸಹನ ಅವರೇ ಅರ್ಥ ಮಾಡ್ಕೊಳ್ಳಿ, ಅಮ್ಮನ ಸ್ಟೇಷನಲ್ಲಿ ನೋಡೋಕ್ಕೆ ನಂಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಅವ್ವ, ಈ ಇಸ್ಯದಾಗೆ ನಾನು ಯಾರ ಮತ್ತು ಕೇಳೋಕ್ಕಿಲ್ಲ. ಪೊಲೀಸ್ ಅಪ್ಪಂತವ ನಾನು ದಿಟನೇ ಹೇಳ್ತೀನಿ. ಸ್ನೇಹ, ನಡಿಯವಿ.